ಆ ಬಣ್ಣದಿಂದ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸಂಘಟನೆಯನ್ನು ಮಾಡ್ತಾ ಇದೀವಿ. ಏನಂದ್ರೆ ನಮ್ಮ ಸಮುದಾಯ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಸಮಿತಿ ಚಂದ್ರಕಾಂತ್ ಕಾದ್ರೋಳಿ ಬಣ ಸಂಘಟನೆ ವತಿಯಿಂದ ಯಮನಪ್ಪ ಮಾದರ ಹುಲಿಗಿನಾಳ ಇವರನ್ನು ತಾಲೂಕಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಹೌದು, ಅಮ್ಮಿನಗಡ ಪ್ರವಾಸಿ ಮಂದಿರದಲ್ಲಿ ದಿನಾಂಕ ಜನವರಿ 12, 2026 ರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ ಧ್ವನಿ ಚಂದ್ರಕಾಂತ ಕಾದ್ರೋಳಿ ಬಣ ಸಂಘಟನೆ ವತಿಯಿಂದ ಹುನಗುಂದ ತಾಲೂಕು ಸಮಿತಿಯ ಅಧ್ಯಕ್ಷರಾದ ಯಮನಪ್ಪ ಮಾದರ ಹುಲಿಗಿನಹಾಳ ಹಾಗೂ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಾದ ಸತೀಶ್ ಮಾದರ ಸುಳಿಕೇರಿ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಇವರನ್ನು ನೇಮಕ ಮಾಡಲಾಯಿತು ಎಂದು ತಿಳಿಸಲು ಹರ್ಷಿಸುತ್ತೇವೆ. ಹಾಗೂ ಸಂಘಟನೆಯನ್ನು ಕಾಯ ವಾಚಾ ಶ್ರದ್ಧೆಯಿಂದ ಡಾಕ್ಟರ್ ಬಾಬಾಸಾಹೇಬ ಅಂಬೇಡ್ಕರರವರ ಮಾರ್ಗದರ್ಶನದಂತೆ ಸಂಘಟನೆಯನ್ನು ಮುನ್ನಡೆಸಬೇಕೆಂದು ಹಾರೈಸಿ ಈ ಪ್ರಮಾಣ ಪತ್ರ ನೀಡಲಾಗಿದೆ. ಜಗದೀಶ್ ಕಮತಿಗಿ ಜಿಲ್ಲಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ದಲಿತ ಮುಖಂಡರಾದ ಯಮನೂರ ಕುಣಿಬೆಂಚಿ, ಪ್ರತಾಪ್ ವಾಯ್ಕಿಳ್ಳಿ, ಶಾಂತಕುಮಾರ ಮೂಕಿ, ಮರಿಯಪ್ಪ ಕಟ್ಟಿಮನಿ, ದುರ್ಗೇಶ ಕರಡಿ, ಪರಶುರಾಮ್ ರತ್ನಾಕರ್, ಹುಸೇನಪ್ಪ ಇದ್ದಲಗಿ, ಶ್ರೀಕಾಂತ್ ಮಾದರ, ಮಂಗಳಪ್ಪ ನಿಬಲಗುಂದಿ ಇದ್ದರು. ಮಾರ್ಗದರ್ಶಕರಾಗಿ ಸಲಹೆಗಾರರಾಗಿ ತಾವೆಲ್ಲರೂ ನನ್ನ ಜೊತೆಗೆ ನಿಂತು ಬೆನ್ನೆಲುಬಾಗಿ ನಿಂತು ನೀವೆಲ್ಲರೂ ಒಂದು ಸಂಘಟನೆಯನ್ನು ಕಟ್ಟೋಣ, ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸೋಣ ಅಂತೇಳಿ ತಾವು ಎಲ್ಲರೂ ನನ್ನ ಜೊತೆಗೆ ಕಂಕಣಬದ್ಧರಾಗಿ ನಿಂತರ ಈ ಸಮಾಜದೊಳಗೆ ಜಾಗೃತಿ ಮೂಡಿಸೋದು, ಸಮಾಜವನ್ನು ಶಿಕ್ಷಣ ರಂಗಕ್ಕೆ ನಾವು ತೆಗೆದುಕೊಳ್ಳೋದು ಅದೇನು ದೊಡ್ಡ ಮಾತಲ್ಲ. ಅದಕ್ಕೆ ತಮ್ಮ ಜವಾಬ್ದಾರಿನೂ ಕೂಡ ಇದೆ, ನನ್ನ ಜವಾಬ್ದಾರಿ ಅಷ್ಟಿದೆ, ನಿಮ್ಮ ಜವಾಬ್ದಾರಿನೂ ಸಹ ಇದೆ. ಅದಕ್ಕೆ ತಾವೆಲ್ಲರೂ ಮಗದೊಮ್ಮೆ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದೇನಪ್ಪ ಅಂದ್ರೆ ನನ್ನ ಜವಾಬ್ದಾರಿ ಜೊತೆಗೆ ನಿಮ್ಮೆಲ್ಲರಿಗೂ ಸಹ ಜವಾಬ್ದಾರಿ ಇದೆ. ಈಗ ನಾವಿದೆ ಕೈ ಇದೆ, ಈ ಕೈಯಲ್ಲಿ ಆಯ್ಕೆ ಮಾಡಿ ಯಮನಪ್ಪನ ಮಾದರವರನ್ನ ಆಯ್ಕೆ ಮಾಡಿದ್ದೇವೆ. ನಿಮ್ಮೆಲ್ಲರ ಒಂದು ಇದ್ರ ಮೇರೆಗೆ ಅವ್ರಿಗೆ ಪ್ರಮಾಣ ಪತ್ರವನ್ನ ರಾಜ್ಯ ಉಪಾಧ್ಯಕ್ಷರ ಸದಸ್ಯನ ಮತ್ತು ಎಲ್ಲರ ನೇತೃತ್ವದಲ್ಲಿ ಅವರಿಗೆ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಲುವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಓಕೆ ಸರ್. ಈಗ ಮಾತಾಡಿದಲ್ಲ ಅವ್ನಿಗೇನು ಕೇಳಿಲ್ಲ. ಈಗ ಏನ್ ಮಾತಾಡ್ತಿ ಮಾತಾಡ